ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಟ್ರೇಡಿಂಗ್ ಅಕೌಂಟು 6 ಮಾರ್ಕ್ಸಿಗೆ ಕೇಳುವಂತಹ ಒಂದು ಪ್ರಾಬ್ಲಮ್. ಮಕ್ಕಳೇ, ಈಗ ಆಲ್ರೆಡಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. 2025-26ಗೆ ಯಾರ್ಯಾರು ಆ್ಯನುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಮಕ್ಕಳೇ, ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಕ್ವಶನ್ಸ್ಗಳು ಯಾವ್ದು ಇಂಪಾರ್ಟೆಂಟು ಅಂತ ಹೇಳೋದಕ್ಕೆ ನಾನು ಆಲ್ರೆಡಿ 4 ಪೇಪರ್ನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. 2025 ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ಗಳಿದೆ, ಅದಕ್ಕೆ ಆನ್ಸರ್ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಇರುವಂಥ ಪ್ರಾಬ್ಲಮ್ಸ್ಗಳನ್ನೇ ನಾನು ಇವಾಗ ಸೊಲ್ಯೂಷನ್ ಕೊಡ್ತಾ ಇರೋದು. 2025 ಜೊತೆಗೆ 2024 ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ ಏನಿದೆ, ಆ ಪೇಪರಲ್ಲೂ ಇರುವಂಥ ಕ್ವಶನ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಅದ್ರ ಜೊತೆಗೆ 2 ಮಾಡೆಲ್ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿಗೆ 4 ಪೇಪರ್ನ ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ಈ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ 1 ಮಾರ್ಕ್ 2 ಮಾರ್ಕ್ಸ್ ಕ್ವಶನ್ಸು ಎಕ್ಸಾಕ್ಟಾಗಿ ನಿಮಗೆ ಯಾವುದು ಓದ್ಕೊಳ್ಬೇಕು ಅನ್ನೋಂಥ ಐಡಿಯಾ ಬರುತ್ತೆ. ಓಕೆನಾ? ಇದಾದ ಮೇಲೆ ಈಗ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಈ 4 ಪೇಪರಲ್ಲಿ ಇರುವಂತಹ ಒಂದು ಟಾಪಿಕ್ನ ತೊಗೊಂಡು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬ್ಯಾಲೆನ್ಸ್ ಶೀಟು 6 ಮಾರ್ಕ್ಸಿಗೆ ಕೇಳ್ತಾರೆ, ಕಂಪಲ್ಸರಿ ನೋಡ್ಕೊಳ್ಳಿ. ಬ್ಯಾಲೆನ್ಸ್ ಶೀಟೇ ಹೈಯೆಸ್ಟು ಕೇಳುವಂಥದ್ದು. ಬಟ್ ಬ್ಯಾಲೆನ್ಸ್ ಶೀಟನ್ನ ಕೇಳಲಿಲ್ಲ ಅಂದ ಪಕ್ಷದಲ್ಲಿ ಆ ಪ್ಲೇಸಲ್ಲಿ ಆ ಕ್ವಶನ್ ನಂಬರ್ಗೆ ಟ್ರೇಡಿಂಗ್ ಅಕೌಂಟನ್ನು ಕೇಳ್ತಾರೆ. ಸೊ ಟ್ರೇಡಿಂಗ್ ಅಕೌಂಟು ಕೂಡ ತುಂಬಾ ಈಸಿ. ನಿಮಗಿವಾಗ ಟ್ರೇಡಿಂಗ್ ಅಕೌಂಟ್ ಆಗಿರಬಹುದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರಬಹುದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ನೀವು ಫೈನಲ್ ಅಕೌಂಟ್ ಏನು ಮಾಡ್ತಿರಲ್ಲ 12 ಮಾರ್ಕ್ಸಿಗೆ ಪ್ರಾಬ್ಲಮ್ಮು, ಅದಕ್ಕೆ ನೀವು ಕಲ್ತ್ಕೊಂಡೇ ಇರ್ತೀರಿ. ಸೊ ಟ್ರೇಡಿಂಗ್ ಅಕೌಂಟ್ ಅಡ್ಜಸ್ಟ್ಮೆಂಟು ಅಥವಾ P&L ಅಕೌಂಟ್ ಅಡ್ಜಸ್ಟ್ಮೆಂಟು ಎಲ್ಲ ಗೊತ್ತಿರುತ್ತೆ ನಿಮಗೆ. ಲಾಸ್ಟ್ ಕ್ವಶನ್ ನಂಬರ್ 32 12 ಮಾರ್ಕ್ಸಿಗೆ ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡೋದೇನಿದೆ, ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ಕು. ಯಾರಿಗೆ ಈ ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಬರಲ್ಲ ಅವರೆಲ್ಲ ಕಮೆಂಟ್ ಮಾಡಿಡಿ. ನಾನು ನೆಕ್ಸ್ಟು ನಿಮ್ಮ ಈ 6 ಮಾರ್ಕ್ಸಿನ ಒಂದು ಸೀರೀಸ್ ಮುಗಿದ ನಂತರ 12 ಮಾರ್ಕ್ಸಿನ ಫಸ್ಟ್ ಪ್ರಾಬ್ಲಮ್ಮೇ ನಿಮಗೆ ಫೈನಲ್ ಅಕೌಂಟ್ ಹೇಳ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ಜರ್ನಲ್ ಎಂಟ್ರಿ ಆಗಿರ್ಬೋದು, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಗಿರ್ಬೋದು, ಈಸಿ ಅಂದ್ಕೊಂಡು ನೀವು ಅದನ್ನು ಅಟೆಂಡ್ ಮಾಡ್ತೀರಿ. ಬಟ್ ಅದಕ್ಕಿಂತ ಫೈನಲ್ ಅಕೌಂಟೇ ಈಸಿ ಇರುತ್ತೆ. ಎಕ್ಸಾಕ್ಟಾಗಿ ಟ್ರೇಡಿಂಗ್ ಅಕೌಂಟಲ್ಲಿ ಏನು ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಏನು ಬರುತ್ತೆ, P&L ಅಲ್ಲಿ ಏನು ಬರುತ್ತೆ ಅನ್ನುವಂಥ ನಾಲೆಡ್ಜೇ ನಿಮಗೆ ಸಾಕಾಗುತ್ತೆ. ಬಟ್ ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಚಾಪ್ಟರ್ 1 ಇದೆ ನೋಡಿ. ಆ 1ನಲ್ಲಿ ಸಪ್ರೇಟಾಗಿ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದು ಹೇಗೆ, ಸಪ್ರೇಟಾಗಿ P&L ಪ್ರಿಪೇರ್ ಮಾಡೋದು ಹೇಗೆ, ಸಪ್ರೇಟಾಗಿ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ಕ್ಲಾಸಸ್ಗಳ ಇರುತ್ತಲ್ಲ, ಅದನ್ನು ಕರೆಕ್ಟಾಗಿ ಕೇಳ್ಕೊಳ್ಬೇಕು. ಆ ಸಪ್ರೇಟ್ ಅಕೌಂಟ್ ಮಾಡೋಕ್ಕೆ ಬಂದರೆ ಮಾತ್ರ ಕೊನೆಗೆ ಫೈನಲ್ ಅಕೌಂಟಲ್ಲಿ 3 ಸೇರಿಸಿ ಒಂದೇ ಸಲ ನೀವು ಅಕೌಂಟನ್ನು ಪ್ರಿಪೇರ್ ಮಾಡಿ ಫೈನಲ್ ಅಕೌಂಟಲ್ಲಿ ಟ್ಯಾಲಿ ಮಾಡಬಹುದು ಬ್ಯಾಲೆನ್ಸ್ ಶೀಟ್ನ. ಅರ್ಥ ಆಯ್ತಾ? ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಿಮಗೆ ಆಲ್ರೆಡಿ ಐಡಿಯಾ ಇದೆ, ನಾನೇ ಹೇಳ್ಕೊಟ್ಟಿದ್ದೀನಿ. ಪ್ರಾಬ್ಲಮ್ಮು ಗೊತ್ತಿಲ್ಲ ಅಂದರೆ ಆ ವೀಡಿಯೋಸ್ಗಳನ್ನ ವಾಚ್ ಮಾಡ್ಕೊಂಡು ಬನ್ನಿ. ಈ ಒಂದು ವಿಡಿಯೋದಲ್ಲಿ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಅವರು ಟ್ರೇಡಿಂಗ್ ಅಕೌಂಟಿಗೆ ಇಯರ್ನ ಕೊಟ್ಟಿರ್ತಾರೆ, ಆ ಇಯರ್ನೇ ಮೆನ್ಷನ್ ಮಾಡಿ ನೀವು ಹೆಡ್ಡಿಂಗ್ನ ಬರೆದ್ರಾಯಿತು, ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಅಂತ. ಸೊ 2 ಸೈಡು ಡೆಬಿಟು ಕ್ರೆಡಿಟು ಅಂತ ಮೆನ್ಷನ್ ಮಾಡಬೇಕು. ಇದು ಎಲ್ಲೂ ಕೂಡ ಮರಿಬೇಡಿ. ಆಲ್ಮೋಸ್ಟ್ 99% ಎಲ್ಲ ಅಕೌಂಟಿಗೂ ಡೆಬಿಟು ಕ್ರೆಡಿಟು ಆ ಕಡೆ ಈ ಕಡೆ ಬಂದೇ ಬರುತ್ತೆ, ಅದೇ ಮೇಯ್ನು. ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಡೆಬಿಟ್ ಸೈಡಲ್ಲಿ ಆಲ್ ಎಕ್ಸ್ಪೆನ್ಸಸ್ನ ಎಂಟರ್ ಮಾಡ್ತೀವಿ. ಆಲ್ ಎಕ್ಸ್ಪೆನ್ಸಸ್ನ ನಾವು ಎಂಟ್ರಿ ಮಾಡ್ತೀವಿ. ಬಿಸ್ನೆಸ್ಸಲ್ಲಿ ಆಗುವಂತಹ ಎಕ್ಸ್ಪೆನ್ಸಸ್ಗಳು ಅಥವಾ ಲಾಸಸ್ ಅಂತ ಕೂಡ ಬರ್ಕೊಳ್ಬಹುದು. ನಾನಿಲ್ಲಿ ಹೆಡ್ಡಿಂಗಿಗೆ ಬರೆಯಲ್ಲ, ನೀವು ತಿಳ್ಕೊಳ್ಬಹುದು. ಬಿಸ್ನೆಸ್ಸಿಗೆ ಏನೇ ಎಕ್ಸ್ಪೆನ್ಸ್ ಆದರೂ, ಬಿಸ್ನೆಸ್ಸಿಗೆ ಏನೇ ಲಾಸ್ ಆದರೂ ಡೆಬಿಟ್ ಸೈಡ್ ಬರಿತೀವಿ. ಬಿಸ್ನೆಸ್ಸಿಗೆ ಏನೇ ಇನ್ಕಮ್ ಆದರೂ, ಬಿಸ್ನೆಸ್ಸಿಗೆ ಏನೇ ಪ್ರಾಫಿಟ್ ಆದರೂ, ಬಿಸ್ನೆಸ್ಸಿಗೆ ಏನೇ ಗೇಯ್ನ್ ಆದರೂ ಕೂಡ ಕ್ರೆಡಿಟ್ ಸೈಡ್ ಬರಿತೀವಿ. ನೆಕ್ಸ್ಟು ಈ 2 ಕಾಲಮ್ ಎಡ್ಜಲ್ಲಿರುವಂತಹ ಕಾಲಮು ಅಫ್ಕೋರ್ಸ್ ಅಮೌಂಟ್ ಆಗಿರುತ್ತೆ. ಓಕೆನಾ? ಇದೇ ಕಾಲಮು ನಿಮಗೆ P&Lಗೂ ಸೇಮ್. ಎಕ್ಸ್ಪೆನ್ಸಸ್ ಎಲ್ಲ ಆದರೆ ಡೆಬಿಟ್ ಸೈಡ್ ಬರೀತೀರಿ, ಇನ್ಕಮ್ ಎಲ್ಲ ಬಂದರೆ ಕ್ರೆಡಿಟ್ ಸೈಡ್ ಬರೀತೀರಿ. ಈ 2 ಕಾಲಮ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೆನ್ಸಸ್ಸು, ಇಲ್ಲಿ ಇನ್ಕಮ್ಮು. ಬಿಸ್ನೆಸ್ಸಿಂದ ದುಡ್ಡು ಹೋಗಬೇಕು, ಖರ್ಚಾಗಬೇಕು, ಅಥವಾ ಬಿಸ್ನೆಸ್ಸಿಗೆ ಏನಾದರೂ ಲಾಸ್ ಆಗಬೇಕು, ಅದು ಈ ಸೈಡು ಎಕ್ಸ್ಪೆನ್ಸಸ್ ಸೈಡು. ಬಿಸ್ನೆಸ್ಸಿಗೆ ದುಡ್ಡು ಬರಬೇಕು, ರಿಸೀವ್ಡ್ ಆಗಬೇಕು, ಕ್ಯಾಶು ರಿಸೀವ್ಡ್ ಆಗಬೇಕು, ರೆಸಿಪ್ಟ್ ಆಗಬೇಕು. ಬಿಸ್ನೆಸ್ಸಿಗೆ ಏನಾದರೂ ಪ್ರಾಫಿಟ್ ಬರಬೇಕು, ಆವಾಗ ಮಾತ್ರ ಅದನ್ನು ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಹಾಗಾದರೆ ಇಲ್ಲಿ ಮಾಮೂಲಿಯಾಗಿ ಏನೇನು ಟಾಪಿಕ್ಗಳು ಬರುತ್ತೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರಬೇಕು. ಅದು ನಾವು ಬರ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಟ್ರೇಡಿಂಗ್ ಅಕೌಂಟಲ್ಲಿ ಆಲ್ಮೋಸ್ಟ್ ಇದನ್ನೇ ಕೊಡುವಂಥದ್ದು. ಹಾಗಾಗಿ ನೋಡಿ, ಓಪನಿಂಗ್ ಸ್ಟಾಕನ್ನು ನಾವು ಫಸ್ಟ್ ತಗೊಳ್ತೀವಿ. ಮರಿಬೇಡಿ, ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕನ್ನು ನಾವೆಲ್ಲಿ ಬರಿತೀವಿ ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಬರಿತೀವಿ. ಓಪನಿಂಗ್ ಸ್ಟಾಕ್ ಇಲ್ಲಿ ಬರೋದ್ರ ಮೇಲೆ ಕ್ಲೋಸಿಂಗ್ ಸ್ಟಾಕನ್ನು ಎಲ್ಲಿ ಬರಿತೀವಿ, ಎಂಡಲ್ಲೇ ಬರಿತೀವಿ, ಅದು ಕೂಡ ಕ್ರೆಡಿಟ್ ಸೈಡ್.
ಓಪನಿಂಗ್ ಸ್ಟಾಕು ಎಕ್ಸ್ಪೆನ್ಸ್ ಅದು ನಮಗೆ, ಕ್ಲೋಸಿಂಗ್ ಸ್ಟಾಕು ಇನ್ಕಮ್ ಅದು ಅಲ್ವಾ. ನೆಕ್ಸ್ಟ್ ಇಯರ್ನ ಓಪನಿಂಗ್ ಸ್ಟಾಕ್ ಆಗುತ್ತೆ ಇದು, ಹಾಗಾಗಿ ಓಪನಿಂಗ್ ಸ್ಟಾಕು. ನೆಕ್ಸ್ಟು ಓಪನಿಂಗ್ ಸ್ಟಾಕಿಗೆ ಏನು ಅಡ್ಜಸ್ಟ್ಮೆಂಟ್ ಇರಲ್ಲ, ಆಲ್ಮೋಸ್ಟ್ 99% ಇರಲ್ಲ. ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಅಂದರೆ ಖರ್ಚು ಅಂತ ಹೇಳಿದ್ದೀವಿ. ಪರ್ಚೇಸ್ ಮಾಡಿದಾಗ ಖರ್ಚಾಗುತ್ತೆ ಮಕ್ಕಳೇ, ಪರ್ಚೇಸಸ್. ನೀವು ಬಿಸ್ನೆಸ್ಸಿಗೆ ಒಂದು ಮಷಿನರಿ ತರ್ತಿರೋ ಅಥವಾ ಒಂದು ಫರ್ನಿಚರ್ ತರ್ತಿರೋ, ಅದಕ್ಕೆ ಏನು ಮಾಡ್ತೀರಿ, ಅಮೌಂಟನ್ನು ಕೊಟ್ಟು ತರ್ತೀರಿ. ಹಾಗಾಗಿ ಪರ್ಚೇಸಸ್ ಎಲ್ಲ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಸೈಡ್ ಬರುತ್ತೆ. ಪರ್ಚೇಸ್ ರಿಟರ್ನ್ ಏನಾದರೂ ಇದ್ದರೆ ಲೆಸ್ ಮಾಡಬೇಕು. ಪರ್ಚೇಸ್ ರಿಟರ್ನ್ ಇದ್ದರೆ ಲೆಸ್ ಮಾಡಬೇಕು. ಆಲ್ಮೋಸ್ಟ್ 99% ಪರ್ಚೇಸ್ ರಿಟರ್ನ್ ಇರುತ್ತೆ. ಓಕೆನಾ, ಇಲ್ಲಿ ಇಷ್ಟು. ಇದಕ್ಕೆ ಆಪೋಸಿಟ್ಟು ಇಲ್ಲಿ ಬಂದರೆ ಸೇಲ್ಸು. ನೀವು ಯಾವುದೇ ಒಂದು ವಸ್ತುವನ್ನು ಬಿಸ್ನೆಸ್ಸಿಂದ ಸೇಲ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಆಗಲ್ವಾ ಮಕ್ಕಳೇ, ಪ್ರಾಫಿಟ್ ಸಿಗಲ್ವಾ, ದುಡ್ಡು ಸಿಗಲ್ವಾ. ಹಾಗಾಗಿ ಇನ್ಕಮ್ ಬಂದಿಲ್ವಾ ಬಿಸ್ನೆಸ್ಸಿಗೆ. ಹಾಗಾಗಿ ಇನ್ಕಮ್ ಬಂತು, ನಾವು ಸೇಲ್ಸ್ ಮಾಡಿದ್ರೆ ಇನ್ಕಮ್ ಬರುತ್ತೆ, ಬಟ್ ಪರ್ಚೇಸ್ ಮಾಡಿದ್ರೆ ನಾವೇ ಕೊಡಬೇಕು ದುಡ್ಡು. ನಾವೇನಾದರೂ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಎ ಬಿಸ್ನೆಸ್ ಆಗಿ ಥಿಂಕ್ ಮಾಡೋದಾದರೆ, ಇದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಿಂದ ಥಿಂಕ್ ಮಾಡೋದಾದರೆ, ಬಿಸ್ನೆಸ್ ಏನೇ ಪರ್ಚೇಸ್ ಮಾಡಲಿ ಅವ್ರು ಹೊರಗಡೆ ಅವ್ರಿಗೆ ದುಡ್ಡು ಕೊಡಬೇಕು ಬಿಸ್ನೆಸ್ ಅವರು. ಬಟ್ ಬಿಸ್ನೆಸ್ಸೇ ಸೇಲ್ ಮಾಡಿಬಿಟ್ರೆ ಬಿಸ್ನೆಸ್ಸಿಗೆ ದುಡ್ಡು ಬರುತ್ತೆ. ಲೆಸ್ಸು ಸೇಲ್ಸ್ ಇದ್ರ ಮೇಲೆ ಸೇಲ್ಸ್ ರಿಟರ್ನ್ ಕೂಡ ಲೆಸ್ ಆಗುತ್ತೆ. S/R ಸೇಲ್ಸ್ ರಿಟರ್ನ್. ಇಷ್ಟು ನೆನಪಿರಲಿ ನಿಮಗೆ. ಇದಾದ್ರ ಮೇಲೆ ಈ ಸೈಡಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ಕ್ಯಾರಿಯೇಜ್ ಬರುತ್ತೆ. ಕ್ಯಾರಿಯೇಜ್ ತಗೊಳ್ತೀವಿ. ಕ್ಯಾರಿಯೇಜಲ್ಲೂ ಇನ್ವರ್ಡು ಔಟ್ವರ್ಡು ಬರುತ್ತೆ. ಅದು ಲೆಕ್ಕ ಮಾಡ್ತಾ ಗೊತ್ತಾಗುತ್ತೆ. ಕ್ಯಾರಿಯೇಜ್ ಇನ್ವರ್ಡ್ ಇಲ್ಲಿ ಬರುತ್ತೆ, ಕ್ಯಾರಿಯೇಜ್ ಔಟ್ವರ್ಡು P&L ಹೋಗುತ್ತೆ. ಕ್ಯಾರಿಯೇಜ್ ಇಲ್ಲಿ ಬರುತ್ತೆ. ಫ್ರೈಟ್ ಚಾರ್ಜಸ್ ಬರುತ್ತೆ, ವೇಜಸ್ ಬರುತ್ತೆ. ನೋಡಿ, ನಾವು ಸ್ಯಾಲ್ರಿಯನ್ನು ಇಲ್ಲಿ ಬರೆಯಲ್ಲ, ಟ್ರೇಡಿಂಗ್ ಅಕೌಂಟಲ್ಲಿ ಸ್ಯಾಲ್ರಿಯನ್ನು ಬರೆಯಲ್ಲ. ಯಾಕೆ ಗೊತ್ತಾ, ಸ್ಯಾಲ್ರಿ ಮಂತಿಗೆ ಕೊಡೋದು. ಸೊ ಈ ಮಂತಿಗೆ ಕೊಡುವಂತಹ ಎಕ್ಸ್ಪೆನ್ಸಸ್ ಎಲ್ಲ ಏನು ಮಾಡ್ತೀವಿ, P&L ಅಲ್ಲಿ ಬರಿತೀವಿ. ಸ್ಯಾಲರಿ, ರೆಂಟು, ಕಮಿಷನ್ನು, ಡಿಸ್ಕೌಂಟು, ಇದನ್ನೆಲ್ಲ ನಾವೆಲ್ಲಿ ಬರಿತೀವಿ ಅಂದರೆ P&L ಅಲ್ಲಿ ಬರಿತೀವಿ. ವೇಜಸ್ ಮಾತ್ರ ಇಲ್ಲಿ ಬರಿತೀವಿ. ಯಾಕಂತ ಹೇಳಿದ್ರೆ ವೇಜಸ್ಸು ಒಂದು ವಾರಕ್ಕೆ, ಒಂದು ದಿನಕ್ಕೆ, 2 ದಿನಕ್ಕೆ, 3 ದಿನಕ್ಕೆ ಈ ರೀತಿ ಕೊಡುವಂಥದ್ದು ಕೂಲಿ. ವೇಜಸ್ ಅಂತ ಹೇಳಿದ್ರೆ ಕೂಲಿ. ಹಾಗಾಗಿ ವೇಜಸ್ನ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಈ ಪ್ರಾಬ್ಲಮ್ ನಿಮಗೀಗ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಒಂದು 4 ಪ್ರಾಬ್ಲಮ್ ಆದರೂ ನೀವು ಮಾಡಬೇಕು. ಆವಾಗ ನಿಮಗೆ ಎಕ್ಸ್ಪೆನ್ಸಸ್ ಸೈಡ್ ಯಾವುದು ಬರುತ್ತೆ, ಇನ್ಕಮ್ ಸೈಡ್ ಯಾವುದು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಇಲ್ಲಿ ಏನು 4 ಟಾಪಿಕ್ ಬರೆದಿದ್ದೀನಿ ನೋಡಿ, ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು, ಪರ್ಚೇಸ್ ರಿಟರ್ನು, ಸೇಲ್ಸ್ ರಿಟರ್ನ್. ಇದಂತೂ ಪಕ್ಕ. ನೀವು ಇಷ್ಟು ತಿಳ್ಕೊಂಡ್ರೇ ನಿಮಗೆ ಅಲ್ಲಿ 4 ಮಾರ್ಕ್ಸಿಗೆ ಫೈನಲ್ ಅಕೌಂಟಿಗೆ ಇದಕ್ಕೆ 4 ಮಾರ್ಕ್ಸ್ ಕವರ್ ಆಗುತ್ತೆ. 6 ಮಾರ್ಕ್ಸಿಗೆ ಸಪ್ರೇಟಾಗಿ ಈ ಪ್ರಾಬ್ಲಮ್ ಕೇಳಿದ್ರೆ 4 ಮಾರ್ಕ್ಸ್ ಇಲ್ಲೇ ಬಂದುಬಿಡತ್ತೆ ನಿಮಗೆ. ಹಾಗಾಗಿ ಓಕೆ, ಹಾಗಾದರೆ ಒಂದು ಪ್ರಾಬ್ಲಮ್ ನೋಡೋಣ. ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಒಬ್ಟೈನ್ಡ್ ಫ್ರಮ್ ದ ರೆಕಾರ್ಡ್ಸ್ ಆಫ್ ಮಿಸ್ಟರ್ ಶಂಕರ್ ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ March 31, 2025 ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಾಬ್ಲಮಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕನ್ನು ಯಾವ ಸೈಡ್ ಬರಿಬೇಕು ಅಂತ ಹೇಳಿದ್ದೀನಿ, ಡೆಬಿಟ್ ಸೈಡ್ ಬರಿಬೇಕು ಅಂತ ಹೇಳಿದ್ದೀನಿ. ನೆಕ್ಸ್ಟು ಪರ್ಚೇಸಸ್ ಫಾರ್ ದ ಇಯರ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಈ ಪರ್ಚೇಸಸ್ನ ನಾವು ಡೆಬಿಟ್ ಸೈಡ್ ಬರಿತೀವಿ. ಬೈ ಚಾನ್ಸ್ ಪರ್ಚೇಸ್ ರಿಟರ್ನ್ ಇದ್ದರೆ ಅದನ್ನ ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಸೇಲ್ಸ್ ಫಾರ್ ದ ಇಯರ್ ಅಂತ ಕೊಟ್ಟಿದ್ದಾರೆ, 35 ಲ್ಯಾಕ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಸೇಲ್ಸನ್ನು ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ಬೈ ಚಾನ್ಸ್ ಸೇಲ್ಸ್ ರಿಟರ್ನ್ ಇದ್ದರೆ ಸೇಲ್ಸ್ ರಿಟರ್ನ್ನ ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಕ್ಯಾರಿಯೇಜ್ ಇನ್ವರ್ಡ್ಸ್ ಅಂತ ಕೊಟ್ಟಿದ್ದಾರೆ, ಇದನ್ನು ನಾವು ಡೆಬಿಟ್ ಸೈಡ್ ಬರಿತೀವಿ. ಕ್ಲೋಸಿಂಗ್ ಸ್ಟಾಕನ್ನು ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಇಷ್ಟೇ ಪ್ರಾಬ್ಲಮ್ಮು. ಇಲ್ಲಿ ಓಪನಿಂಗ್ ಸ್ಟಾಕ್ ಏನಿದೆ ಇದು ಡೆಬಿಟಿಗೆ ಬರುತ್ತಂತ ಗೊತ್ತು, ಕ್ಲೋಸಿಂಗ್ ಸ್ಟಾಕು ಕ್ರೆಡಿಟಿಗೆ ಬರುತ್ತಂತ ಗೊತ್ತು, ಪರ್ಚೇಸು ಡೆಬಿಟಲ್ಲಿ ಬರುತ್ತಂತ ಗೊತ್ತು, ಸೇಲ್ಸು ಕ್ರೆಡಿಟಲ್ಲಿ ಬರುತ್ತಂತ ಗೊತ್ತು. ಇದಿಷ್ಟು ಬಿಟ್ಟು ಆಲ್ಮೋಸ್ಟ್ ಅವ್ರು ಕೊಡುವಂತಹ ಎಲ್ಲ ಟಾಪಿಕ್ಗಳು ಕೂಡ ಡೆಬಿಟ್ ಸೈಡಿಗೆ ಜಾಸ್ತಿ ಬರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಬರುವಂಥದ್ದು ಕ್ಯಾರಿಯೇಜ್ ಇನ್ವರ್ಡು, ವೇಜಸ್ಸು, ಫ್ರೈಟ್ ಚಾರ್ಜಸ್ಸು ಈ ರೀತಿಯಾಗಿ ಬರುತ್ತೆ. ಹಾಗಾಗಿ ಅದೆಲ್ಲ ಎಲ್ಲಿ ಬರುತ್ತೆ, ಡೆಬಿಟ್ ಸೈಡಿಗೆ ಬರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಏನಿದೆ ಅದನ್ನು ಆ್ಯಸ್ ಇಟ್ ಈಸು ಯಾವುದು ಯಾವ ಕಡೆ ಬರುತ್ತೋ ಆ ಕಡೆ ಬರ್ಕೊಂಡು ಹೋಗಬೇಕು. ಓಕೆ ಅಲ್ವಾ. ಸೊ ಇಲ್ಲಿ ಓಪನಿಂಗ್ ಸ್ಟಾಕು 2 ಲ್ಯಾಕ್ ಇದೆ. ಓಪನಿಂಗ್ ಸ್ಟಾಕ್ ಜಾಗದಲ್ಲಿ 2 ಲ್ಯಾಕನ್ನು ಬರೀಬೇಕು. ಓಪನಿಂಗ್ ಸ್ಟಾಕ್ 2 ಲ್ಯಾಕ್ ಡೈರೆಕ್ಟಾಗಿ ಅಮೌಂಟನ್ನು ಬರೀಬಹುದು. ಓಪನಿಂಗ್ ಸ್ಟಾಕ್ 2 ಲ್ಯಾಕ್. ನೆಕ್ಸ್ಟು ಪರ್ಚೇಸಸ್ ಫಾರ್ ದ ಇಯರ್ ಇದೆ, 20 ಲ್ಯಾಕ್ ಕೊಟ್ಟಿದ್ದಾರೆ. ಪರ್ಚೇಸಸ್ಸು ನಾವು ಆ್ಯಕ್ಚುಯಲ್ ಆಗಿ 20 ಲ್ಯಾಕನ್ನು ಇನ್ನರ್ ಕಾಲಮಲ್ಲೇ ಬರ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಪರ್ಚೇಸ್ ರಿಟರ್ನ್ ಇದ್ದರೆ ಲೆಸ್ ಮಾಡೋದಕ್ಕೆ. ಬಟ್ ಇಲ್ಲಿ ಪರ್ಚೇಸ್ ರಿಟರ್ನ್ ಇಲ್ಲ, ಡೈರೆಕ್ಟಾಗಿ ನೀವು 20 ಲ್ಯಾಕನ್ನು ಔಟ್ಸೈಡ್ ಬರಿಬಹುದು. ನೆಕ್ಸ್ಟ್ ಅವರು ಸೇಲ್ಸ್ ಫಾರ್ ದ ಇಯರ್ ಕೊಟ್ಟಿದ್ದಾರೆ. ಸೇಲ್ಸ್ ಅಂತ ಹೇಳಿದರೆ ಯಾವ ಸೈಡ್ ಬರಿತೀವಿ, ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಸೇಲ್ಸಿಗೆ ಬನ್ನಿ, ಅಮೌಂಟ್ 35 ಲ್ಯಾಕ್. ಇದು ಕೂಡ ಇನ್ನರ್ ಕಾಲಮಲ್ಲೇ ಬರ್ಕೊಂಡು ಬರಿಬೇಕಾಗಿತ್ತು, ಬಟ್ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ನೀವು ಡೈರೆಕ್ಟಾಗಿ ಬರಿಬಹುದು. ಸೇಲ್ಸು 35 ಲ್ಯಾಕ್.
ನೆಕ್ಸ್ಟು ಕ್ಯಾರಿಯೇಜ್ ಇನ್ವರ್ಡ್ ಇದೆ. ಕ್ಯಾರಿಯೇಜ್ ಇನ್ವರ್ಡ್ 10,000. ಇಲ್ಲಿ ಡೆಬಿಟ್ ಸೈಡಲ್ಲಿ ಕ್ಯಾರಿಯೇಜ್ ಇನ್ವರ್ಡ್ 10,000 to carriage inwards. ಲಾಸ್ಟ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 5 lakh ಇದೆ. ಬರೀರಿ ಕ್ಲೋಸಿಂಗ್ ಸ್ಟಾಕ್ 5 lakh. ಇಷ್ಟೇ ಮುಗೀತು. ಇಲ್ಲಿರೋದು ಇಷ್ಟೇ ಇರೋದು ಕ್ಲೋಸಿಂಗ್ ಸ್ಟಾಕ್ 5 lakh. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ರು, ಓಪನಿಂಗ್ ಸ್ಟಾಕ್ ಅಮೌಂಟ್ ಬರೆಯೋದು. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಬರೆಯೋದು. ಪರ್ಚೇಸ್ ರಿಟರ್ನು, ಸೇಲ್ಸ್ ರಿಟರ್ನು ಪಕ್ಕ ಬರ್ಕೊಂಡಿರ್ತೀರಿ ನೀವು. ಪರ್ಚೇಸ್ ಕೊಟ್ಟು ರಿಟರ್ನ್ ಕೊಟ್ಟರೆ ಲೆಸ್ ಮಾಡಿ ಬರೀರಿ. ರಿಟರ್ನ್ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಪರ್ಚೇಸ್ ಅಮೌಂಟ್ನ ಡೈರೆಕ್ಟಾಗಿ ಬರೀರಿ. ಸೇಲ್ಸ್ ಅಮೌಂಟು ಕೊಟ್ಟಿದ್ರೆ ಡೈರೆಕ್ಟಾಗಿ ಬರೀರಿ. ಸೇಲ್ಸ್ ರಿಟರ್ನ್ ಕೊಟ್ಟಿದ್ರೆ ಅಮೌಂಟನ್ನು ಲೆಸ್ ಮಾಡಿ ಉಳಿದಿರೋ ಅಮೌಂಟನ್ನು ಬರೀರಿ. ಇಲ್ಲಿ ಕ್ಯಾರಿಯೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ, ಕ್ಯಾರಿಯೇಜ್ ಇನ್ವರ್ಡ್ನ ಬರೆದಿದ್ದೀನಿ. ಫ್ರೈಟ್ಸ್ ಅಂತ ಕೊಟ್ಟರೆ ಇಲ್ಲಿ ಫ್ರೈಟ್ ಬರೀರಿ. ವೇಜಸ್ ಅಂತ ಕೊಟ್ಟರೆ ಒಂದಿಷ್ಟು ಅಮೌಂಟ್ ಕೊಟ್ಟಿರ್ತಾರೆ, ಇಲ್ಲಿ ಬರೀರಿ. ಆ ರೀತಿ ಈ ಪ್ರಾಬ್ಲಮಲ್ಲಿ ಕೊಟ್ಟಷ್ಟು ಇನ್ಫಾರ್ಮೇಷನ್ನ ಬರೆದಾಗಿದೆ. ಸೊ ಇದನ್ನ ಏನು ಮಾಡಬೇಕು ಇವಾಗ? ಟೋಟಲ್ ಮಾಡಬೇಕು. ಟೋಟಲ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಜಾಸ್ತಿ ಯಾವ ಕಡೆ ಇದೆಯೋ ಅದನ್ನು ಎರಡೂ ಕಡೆ ಬರ್ಕೊಳ್ತೀವಿ, ಆಯಿತಾ? ಆಲ್ಮೋಸ್ಟ್ ಕ್ರೆಡಿಟ್ ಸೈಡೇ ಜಾಸ್ತಿ ಇರುತ್ತೆ, ಆಲ್ಮೋಸ್ಟು. ಬಟ್ ಹಾಗಂತಲ್ಲ, ಇರುತ್ತೆ, ಬಟ್ ಆಲ್ಮೋಸ್ಟ್ ಇರುತ್ತೆ. ಸಮ್ಟೈಮ್ ಈ ಕಡೆನೂ ಡೆಬಿಟ್ ಸೈಡು ಜಾಸ್ತಿ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ 35 lakh ಇದೆ, ಇಲ್ಲಿ 5 lakh ಇದೆ. ಜಾಸ್ತಿ ಇರೋದು ಇದೇ ಸೈಡು 40 lakh ಬರುತ್ತೆ. 40 lakh ಬರೀರಿ. ಜಾಸ್ತಿ ಇರೋದನ್ನ ಏನು ಮಾಡಬೇಕು? ಎರಡೂ ಕಡೆನೂ ಬರೀಬೇಕು. 40 lakh ಬರೆದಾದ್ರ ಮೇಲೆ ಈ ಕಡೆ ಎಷ್ಟಿದೆ? ಇಲ್ಲಿ 20 ಇದೆ, ಇಲ್ಲಿ 2 ಇದೆ, ಇಲ್ಲಿ 10 ಇದೆ. 22 lakh 10,000ನ ಏನು ಮಾಡಬೇಕು? ಕಳಿಬೇಕು. ಟೋಟಲ್ಲು 40 lakh ಮೈನಸ್ 22 lakh 10,000. ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 17 lakh 90,000 ಉಳಿಯುತ್ತೆ. 17 lakh 90,000 ಉಳಿದಿದೆ. ಅದನ್ನು ಬರಿತಾ ಇದ್ದೀನಿ. 17 lakh 90,000. ಇದನ್ನು ಏನಂತ ಕರಿತೀವಿ ಅಂತ ಹೇಳಿದರೆ, ಇದು ಬ್ಯಾಲೆನ್ಸಿಂಗ್ ಫಿಗರು. ನೋಡಿ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಎರಡೂ ಕಡೆ ಬರ್ಕೊಂಡ್ವಿ. ಡೆಬಿಟ್ ಸೈಡಲ್ಲಿ ಕಡಿಮೆ ಇರೋದ್ರಿಂದ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಇದಿಷ್ಟು ಶಾರ್ಟೇಜ್ ಇದೆ ಅನ್ನೋದು ತೋರಿಸ್ತಾ ಇದೆ. ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ ತೋರಿಸಿದ್ರೆ ಅದು ಪ್ರಾಫಿಟ್ ಮಕ್ಕಳೇ. ಡೆಬಿಟ್ ಸೈಡಲ್ಲಿ ಪ್ರಾಫಿಟ್ ಏನಾದರೂ ಬಂದಿದೆ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಅದನ್ನು ಪ್ರಾಫಿಟ್ ಅಂತ ಕರಿತೀವಿ. ಸೊ ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಆಗಿರೋದ್ರಿಂದ ಇದನ್ನು ಗ್ರಾಸ್ ಪ್ರಾಫಿಟ್ ಅಂತ ಮೆನ್ಷನ್ ಮಾಡ್ತೀವಿ. ಯಾಕೆ ಗೊತ್ತಾ? ಈ ಗ್ರಾಸ್ ಪ್ರಾಫಿಟ್ಟು ಇವಾಗ ಏನಾಗುತ್ತೆ, ಇಲ್ಲೇ ಕಂಟಿನ್ಯೂ ಆಗುತ್ತೆ. ಇದೇ P&L ಅಕೌಂಟು ಹೀಗೆ ಕಂಟಿನ್ಯೂ ಆದಾಗ ಇಲ್ಲಿ ಬಂದಿರುವಂತಹ ಗ್ರಾಸ್ ಪ್ರಾಫಿಟ್ನ ನಾವಿಲ್ಲಿ ತೊಗೊಳ್ತೀವಿ. ನೆಕ್ಸ್ಟು P&L ಅಕೌಂಟಿಗೆ ಗ್ರಾಸ್ ಪ್ರಾಫಿಟ್ನ ತೊಗೊಳ್ತೀವಿ. ಯಾಕಂದರೆ ಇದು ನಮಗೆ ನೆಟ್ ಪ್ರಾಫಿಟ್ ಅಲ್ಲ. ಬಂದಿರುವಂತಹ ಈ 17,90,000ದಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಸ್ಯಾಲ್ರಿ ಕೊಡೋದಿರುತ್ತೆ, ರೆಂಟ್ ಕಟ್ಟೋದಿರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಕಮಿಷನ್ ಇರುತ್ತೆ, ಬ್ಯಾಡ್ ಡೆಟ್ ಇರುತ್ತೆ. ಈ ರೀತಿ ಇನ್ನೂ ಎಕ್ಸ್ಪೆನ್ಸಸ್ಗಳು ಸಾಕಷ್ಟು ಇರುತ್ತೆ ಬಿಸ್ನೆಸ್ಸಲ್ಲಿ. ಅದೆಲ್ಲ ಕಂಪ್ಲೀಟ್ ಆದ್ರ ಮೇಲೆ ನಮ್ಮ ಕೈಗೆ ನೆಟ್ ಪ್ರಾಫಿಟೋ ನೆಟ್ ಲಾಸೋ ಸಿಗುವಂಥದ್ದು. ಅದು ಗೊತ್ತಾಗೋದು P&L ಅಕೌಂಟ್ ಮಾಡಿದ್ರ ಮೇಲೆ. ಬಿಸ್ನೆಸ್ ಪ್ರಾಫಿಟಲ್ಲಿ ಇದೆಯಾ ಲಾಸಲ್ಲಿ ಇದೆಯಾ ಅಂತ ಗೊತ್ತಾಗೋದು. ಹಾಗಾಗಿ ಈ ಕಡೆ ಏನು ಡಿಫ್ರೆನ್ಸ್ ಬಂದಿದೆ ಇದನ್ನು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಈ ಕಡೆ ಏನಾದರೂ ಬೈ ಚಾನ್ಸ್ ಇಲ್ಲೇ 40 ಲಕ್ಷ ಇದ್ದು ಇಲ್ಲೇ ಡಿಫ್ರೆನ್ಸ್ ಫಿಗರ್ ಬಂದಿದ್ರೆ ಅದನ್ನ ಏನಂತ ಕರಿತಾ ಇದ್ವಿ? ಬೈ ಗ್ರಾಸ್ ಲಾಸ್ ಅಂತ ಕರಿತಾ ಇದ್ವಿ. ಆ ಲಾಸು ಈ ಕಡೆ ಬರ್ತಾ ಇತ್ತು. ಇಂಟು ಮಾರ್ಕಲ್ಲಿ ಪ್ರಾಫಿಟ್ ಬಂದಿದೆಯಲ್ಲ, ಡೆಬಿಟಲ್ಲಿ ಪ್ರಾಫಿಟ್ ಬಂದಿದೆ, ಅದು ಕ್ರೆಡಿಟಿಗೆ ಟರ್ನ್ ಆಗುತ್ತೆ. ಅಕಸ್ಮಾತ್ ಕ್ರೆಡಿಟಲ್ಲಿ ಏನಾದರೂ ಲಾಸ್ ಬಂದಿದ್ರೆ ಅದು ಡೆಬಿಟಿಗೆ ಟರ್ನ್ ಆಗ್ತಾ ಇತ್ತು. ಇಂಟು ಮಾರ್ಕಲ್ಲಿ ಅದು ಮೂವ್ ಆಗುತ್ತೆ. ಓಕೆ, ಸೊ ಇಲ್ಲಿ ಇವಾಗ ಗ್ರಾಸ್ ಪ್ರಾಫಿಟ್ ಬಂದಿದೆ, ಅದನ್ನು P&Lಗೆ ನಾನು ನೆಕ್ಸ್ಟು ಕ್ಯಾರಿ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಿಟ್ಟರೆ P&L ಅಕೌಂಟ್ ನಿಮಗೆ ಫೈನಲ್ ಅಕೌಂಟ್ ಮಾಡೋರಿಗೆ ಗೊತ್ತಿದ್ದೇ ಇರುತ್ತೆ. ಅಲ್ಲಿ ಬಂದಿರುವಂತಹ ಸೇಮ್ ಅಮೌಂಟನ್ನು ನಾವೇನು ಮಾಡ್ತೀವಿ, ಇಲ್ಲಿ ಕ್ಯಾರಿ ಮಾಡಿಕೊಂಡು ನೆಕ್ಸ್ಟ್ ಎಂಟ್ರಿಗಳೇನಿದೆಯೋ ಅದು ಬರ್ಕೊಂಡು ಹೋಗ್ತೀವಿ. ಸೊ ಈ ರೀತಿಯಾಗಿ ಬರೆಯುವಂಥದ್ದು. ಇದಿಷ್ಟು ಟ್ರೇಡಿಂಗ್ ಅಕೌಂಟು. ಒಂದು ಪ್ರಾಬ್ಲಮಲ್ಲಿ ನಿಮಗೆ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಬೇಕು ಅಂತ ಹೇಳ್ಕೊಂಡು ಆದಷ್ಟು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕೇಳಿ. ಇದು ಟ್ರೇಡಿಂಗ್ ಅಕೌಂಟಿಗೆ ಸಂಬಂಧಪಟ್ಟಾಗೆ ಆದಷ್ಟು ಬೇಗ 12 ಮಾರ್ಕ್ಸಿಗೆ ಹೋಗಬೇಕು. ಫೈನಲ್ ಅಕೌಂಟು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಜುಕೇಷನ್ ರಿಲೇಟೆಡ್ ಯಾವುದೇ ಇಂಪಾರ್ಟೆಂಟ್ ವೀಡಿಯೋಸ್ಗಳು ತಕ್ಷಣ ಬಂದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಓಕೆ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವೀಡಿಯೋಸ್ಗಳನ್ನ ಶೇರ್ ಮಾಡಿ, ಅವರು ಕೂಡ ಪ್ರಾಬ್ಲಮ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.